ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ನಾಳೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಭವಿಷ್ಯ ನಿರ್ಧಾರವಾಗುತ್ತೆ. ಯಾಕೆ ಅಂತಂದರೆ ಒಂದು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅವರು ಆರೋಪಿಯಾಗಿದ್ದಾರೆ. ಯಾವ ಕೊಲೆ ಪ್ರಕರಣ? 2016ರಲ್ಲಿ ನಡೆದಂಥ ಯೋಗೇಶ್ ಗೌಡ ಕೊಲೆ ಪ್ರಕರಣ ಧಾರವಾಡದಲ್ಲಿ ಆಗಿತ್ತು. ನಾಳೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಭವಿಷ್ಯ ಗೊತ್ತಾಗುತ್ತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ತೀರ್ಪು ಬರುತ್ತೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ತೀರ್ಪನ್ನು ನೀಡಲಿದೆ. ಕಳೆದ 6 ತಿಂಗಳಿನಿಂದ ವಿಚಾರಣೆಯನ್ನು ಕೋರ್ಟ್ ನಡೆಸ್ತಾ ಇದ್ದಿದ್ದು, ವಾದ ಪ್ರತಿವಾದಗಳೆಲ್ಲವೂ ಕೂಡ ಆಗಿತ್ತು. ಏಪ್ರಿಲ್ 2ರಂದು ಲಿಖಿತ ರೂಪದಲ್ಲಿ ವಾದವನ್ನು ಸಲ್ಲಿಕೆ ಮಾಡಲಾಗಿತ್ತು. ನಾಳೆ ಪ್ರಕರಣದ ತೀರ್ಪನ್ನು ಕೋರ್ಟ್ ಪ್ರಕಟಿಸಲಿದೆ. ನಾಳೆ ಎಲ್ಲ 21 ಆರೋಪಿಗಳ ಹಾಜರಿಗೆ ಸೂಚನೆಯನ್ನು ನೀಡಲಾಗಿದೆ. ಒಟ್ಟು ಈ ಪ್ರಕರಣದಲ್ಲಿ 21 ಆರೋಪಿಗಳಿರೋದು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಈಗ ಮುಕ್ತಾಯವಾಗಿದೆ. ಯಾವ ರೀತಿ ವಾದ ಪ್ರತಿವಾದ ಆಗಿತ್ತು, ಜೊತೆಗೆ ಈಗ ಜಾಮೀನಿನ ಮೇಲೂ ಕೂಡ ಅವರು ಆಚೆ ಇರೋದ್ರಿಂದ ಏನಾಗ್ತಾ ಇದೆ ಪ್ರಕರಣ? ಅರುಣ್, ಯಾಕಂದರೆ ಸಾಕಷ್ಟು ಕುತೂಹಲನ ಮೂಡಿಸಿರುವಂಥದ್ದು ನಾಳೆಯ ತೀರ್ಪು. ಯಾಕಂದರೆ 2020ರಿಂದ ಇಲ್ಲಿಯ ತನಕ ನಡೆದಂಥ ಬೆಳವಣಿಗೆಗಳಲ್ಲಿ ಸಾಕಷ್ಟು ಕಾನೂನು ಹೋರಾಟಗಳನ್ನು ಆರೋಪಿಗಳ ಪರ ಇರ್ಬೋದು ಮತ್ತು CBI ಪರ ಎರಡೂ ಕೂಡ ಏನು ಹೋರಾಟವನ್ನು ಮಾಡಿತ್ತು. ಅದು ಸುಪ್ರೀಂ ಕೋರ್ಟ್ ಹಂತದ ತನಕ ಕೂಡ ತೆಗೆದುಕೊಂಡು ಹೋದಂಥ ಪ್ರಕರಣ ಅದು. ಯಾಕೆಂದರೆ ಕೆಳಹಂತದ ನ್ಯಾಯಾಲಯ ಮಾಡ್ಕೊಳ್ಳೋಂಥ ಪ್ರಕ್ರಿಯೆಗಳೇನಿತ್ತು, ಆ ಪ್ರಕ್ರಿಯೆಗಳನ್ನು ಹೈಕೋರ್ಟಲ್ಲಿರ್ಬೋದು, ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿರ್ಬೋದು, ಅಲ್ಲೆಲ್ಲ ಕೂಡ ಚಾಲೆಂಜನ್ನು ಮಾಡ್ಕೊಳ್ತಾ ಬರ್ತಾರೆ. ಅದಾದ ನಂತರ ಇಡೀ ಬೆಳವಣಿಗೆಯಲ್ಲಿ 21 ಜನ ಆರೋಪಿಗಳ ಪೈಕಿ ಪ್ರಮುಖವಾದ ಆರೋಪಿಯಾಗಿ 15ನೇ ಆರೋಪಿ ವಿನಯ್ ಕುಲಕರ್ಣಿ ಶಾಸಕ ಇರುವಂಥದ್ದು. ಈ ಶಾಸಕರ ಕುಮ್ಮಕ್ಕಿನಿಂದಲೇ ಇಡೀ ಪ್ರಕರಣ ನಡೆದಿದೆ ಅಂತೇಳಿ CBI ತನ್ನ ವಾದ ಮತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖನ ಮಾಡಿರುವಂಥದ್ದು. ಯಾಕೆಂದರೆ CBIನ ಕೊನೆಯ ವಾದ ಏನಿತ್ತು, ಕೊನೆಯ ವಾದದಲ್ಲಿ ಸವಿವರವಾಗಿ ಸರಿಸುಮಾರು 4 ಗಂಟೆಗಳ ವಾದವನ್ನು CBI ಪರ ವಕೀಲರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಡೀ ಪ್ರಕರಣದಲ್ಲಿ ತನಿಖೆಯನ್ನು ಯಾವ ಹಂತದಲ್ಲಿ ಮಾಡಿದ್ದೀವಿ, ಜೊತೆಗೆ ಅದಕ್ಕೆ ಸಿಕ್ಕಿರುವಂಥ ಪೂರಕವಾದ ಸಾಕ್ಷ್ಯಾಧಾರಗಳಿದ್ದಾವೆ, ಅದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಉಲ್ಲೇಖವನ್ನು ಮಾಡಿರುವಂಥದ್ದು. ಪ್ರಮುಖವಾದ ಸಾಕ್ಷ್ಯಾಧಾರಗಳು ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರುವಂಥದ್ದು ಮತ್ತು FSLನ ರಿಪೋರ್ಟ್ಗಳಾಗಿರುವಂಥದ್ದು. ಯಾಕೆಂದರೆ ಒಬ್ಬ ಸುಪಾರಿ ಕಿಲ್ಲರನ್ನು ಯಾವ ರೀತಿಯಲ್ಲಿ ಅವರು ಚಾಲುಕ್ಯ ಹೋಟೆಲ್ನಿಂದ, ಅಂದರೆ ಬೆಂಗಳೂರಿನ ಚಾಲುಕ್ಯ ಹೋಟೆಲ್ನಿಂದ ಅವರನ್ನು ಕಳಿಸ್ಕೊಡುವಂಥ ಕೆಲಸಗಳಾಯಿತು. ಜೊತೆಗೆ ಶಾಸಕ ವಿನಯ್ ಕುಲಕರ್ಣಿ ಆ ಸಂದರ್ಭದಲ್ಲಿ ಸುಪಾರಿ ಕಿಲ್ಲರ್ಗಳನ್ನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಸಂಪರ್ಕದಲ್ಲಿದ್ದರು, ಎಲ್ಲಾದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನು ಕೂಡ ಇಟ್ಟಿರುವಂಥದ್ದು. ಇದು ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ವಿನಯ್ ಕುಲಕರ್ಣಿ ಮೇಲೆ ಬಂದಂಥ ಅತಿ ದೊಡ್ಡ ಆರೋಪ ಏನಂದರೆ ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಮುಂದೆ ತುಮಕೂರಿನ ಒಂದು ಸ್ವಾತಿ ಹೋಟೆಲ್ನಲ್ಲಿ ಆರೋಪಿಗಳನ್ನು ಭೇಟಿಯನ್ನು ಮಾಡಿ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಸಾಕ್ಷಿಯನ್ನು ಖುಲಾಸೆ ಮಾಡಲಿಕ್ಕೆ, ಅಂದರೆ ಅವರನ್ನು ಒಂದು ರೀತಿಯಲ್ಲಿ ತಪ್ಪೊಪ್ಪಿಗೆಯನ್ನು ಮಾಡೋ ರೀತಿಯಲ್ಲಿ ಅಥವಾ ಸಾಕ್ಷಿಯಿಂದ ಹಿಂಜರಿಯುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಆರೋಪಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಜಾಮೀನನ್ನು ರದ್ದನ್ನು ಮಾಡಿತ್ತು. ಮತ್ತೆ ಅವರು ಪರಪ್ಪನಗರದಲ್ಲಿ ಸರಿಸುಮಾರು 9 ತಿಂಗಳುಗಳ ಕಾಲ ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು. ಈಗ ವಾದ ಪ್ರತಿವಾದ ಆಗಿದೆ, ಫೈನಲ್ ಈಗ ಜಡ್ಜ್ಮೆಂಟ್ಗೆ ಕಾಯ್ದಿರಿಸಿರುವಂಥದ್ದು. ನಾಳೆ 21 ಜನ ಆರೋಪಿಗಳು ಕೂಡ ಏನು ಕೋರ್ಟ್ಗೆ ಹಾಜರಾಗಬೇಕಿರುವಂಥದ್ದು. 21 ಜನ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಯಾವ ರೀತಿಯ ತೀರ್ಪು ಹೊರಬೀಳುತ್ತೆ, ಯಾಕೆಂದರೆ 21 ಜನದ ಪಾತ್ರ ಯಾವ ರೀತಿ ಇದೆ, ಅದರಲ್ಲೂ ಕೂಡ ಶಾಸಕ ವಿನಯ್ ಕುಲಕರ್ಣಿಯ ಪಾತ್ರ ಏನಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾವ್ಯಾವ ಸೆಕ್ಷನ್ಗಳು, ಅಂದರೆ ಸರಿಸುಮಾರು 7 ಸೆಕ್ಷನ್ಗಳನ್ನು ಈ ಪ್ರಕರಣದಲ್ಲಿ ಹಾಕಲಾಗಿದೆ. ಯಾವ್ಯಾವ ಸೆಕ್ಷನ್ಗಳು ಯಾವ್ಯಾವ ಆರೋಪಿಗಳಿಗೆ ಅಟ್ರಾಕ್ಟ್ ಆಗುತ್ತೆ, ಅದರಲ್ಲೂ ಕೂಡ ಕೊಲೆ ಮತ್ತು ಕೊಲೆಗೆ ಕುಮ್ಮಕ್ಕನ್ನು ನೀಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ಯಾವ ದೊಡ್ಡ ಶಾಕನ್ನು ಕಾದಿದೆ ಅಥವಾ ರಿಲೀಫನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲನ ಮೂಡಿಸಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.